ಈ ಲೋಕದಲ್ಲಿ ಇರಲ್ಲ ಗೈಸ್. ಎಲ್ಲೋ ನಿದ್ದೆ ಬರ್ತಾ ಇರ್ತದೆ. ಈ 9th ಯುದ್ಧಕ್ಕೆ ಹೋಗ್ಬೇಕು ಗಾಯ್ಸ್. ಯುದ್ಧ ಮ್ಯಾಥ್ಸ್ ಗೊತ್ತಲ್ವಾ, ನಮ್ಮೆಲ್ಲರ ಫೇವ್ರೇಟ್ ಸಬ್ಜೆಕ್ಟ್ ಅಲ್ವಾ ಮ್ಯಾಥ್ಸ್. ಮುಂದೆ ಹಾಕ್ಕೊಂಡು ಒದ್ಲಾಡ್ಬಿಡ್ತೀವಿ ಗೈಸ್. ಎಲ್ಲ ತಪ್ಪ. ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭುವನ್ ನೇಷನ್. ಭುವನೇಶನ್ ಹೆಸರು ಕೇಳಿದ್ರೆ ಎಲ್ಲರೂ ಫಿಕ್ಸು. ಭುವನೇಶನ್ ಹೆಜ್ಜೆ ಹಾಕಿದರೆ ವೈಬ್ರೇಷನ್, ಕನಸು ಕಂಡರೆ ಕ್ರಿಯೇಷನ್, ಇದೆ ನಮ್ಮ ಭುವನೇಶನ್. ಗೈಸ್ ಇವತ್ತು ನಾನು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಗೈಸ್, ಯಾಕಂತಂದರೆ ಡೈಲಿ ಒಂದೇ ಕಡೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ರೆ ಬೇಜಾರಾಗ್ತಿತ್ತೆ ಅಂತ ನಾನು ಇವತ್ತು ನಮ್ಮ ಮನೆಯಿಂದ ವ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ ಗೈಸ್. ಬೆಳಗ್ಗೆ ಹೋಗಿ ಆ್ಯಸ್ ಯೂಶ್ವಲ್ ಸೇಮ್ 6 ಗಂಟೆಗೆ ಹೋಗಿ ಆಡಿಕೊಂಡು ಬಂದಿದ್ದೀನಿ. ಮತ್ತು ನಮ್ಮ ಫ್ರೆಂಡ್ ಬರ್ತಾರಂತೆ ಗೈಸ್. ನೆನ್ನೆ ಹೇಳಿದ್ನಲ್ಲ ಬರ್ತೀನಿ ಅಂತ ಫೋನ್ ಮಾಡಿದ್ದ ಅಂತ, ಬಟ್ ನನ್ನ ಮಗನ ಬಂದೇ ಇಲ್ಲ ಗೈಸ್. ನಾಳೆ ಬರ್ತೀನಿ ಮಗ ಅಂತ ಹೇಳಿದಾಗ ಅವನು ರೈಲ್ವೆ ಸ್ಟೇಷನ್ ಹತ್ರ ಅವನ್ನ ಪಿಕ್ ಮಾಡಿಕೊಂಡು ಬಂದು ಮತ್ತೆ 9ನೇ ತಾರೀಕು 9th ಎಕ್ಸಾಮ್ ಇದೆ ಗೈಸ್, ಅದಕ್ಕೆ ಪ್ರಿಪೇರ್ ಆಗಬೇಕು. ಇವತ್ತು ನಾಳೆ ಎಲ್ಲ ಪ್ರಿಪೇರ್ ಆಗಿ 9th ಯುದ್ಧಕ್ಕೆ ಹೋಗ್ಬೇಕು ಗಾಯ್ಸ್. ಯುದ್ಧ ಅಂದರೆ ಓದೋ ಎಕ್ಸಾಮ್, ಪರೀಕ್ಷೆ ಗೈಸ್, ಎಕ್ಸಾಮ್. ಅದಕ್ಕೆ ಹೋಗಿ ಚೆನ್ನಾಗಿ ಬರೆದ್ಬಿಟ್ರೆ ಸಾಕು ಗೈಸ್. ಸೊ ಇವತ್ತೆಲ್ಲ ಪ್ರಿಪ್ರೇಷನಲ್ಲೇ, ಅಂದರೆ ಅವ್ನು ಬಂದು ಇವತ್ತು ನಾನು 9th ಬಂದುಬಿಟ್ಟು ಮ್ಯಾಥ್ಸ್ ಎಕ್ಸಾಮ್ ಗೈಸ್. ಸೊ ನಾನು ಮ್ಯಾಥ್ಸಲ್ಲಿ ನಾನು ಫುಲ್ ಪಂಟ್ರು ಗೈಸ್. ಸೊ ಅದಕ್ಕೆ ಹಾಗೆಲ್ಲ ಏನಿಲ್ಲ ಗೈಸ್. ಮ್ಯಾಥ್ಸ್ ಗೊತ್ತಲ್ವಾ, ನಮ್ಮೆಲ್ಲರ ಫೇವ್ರೇಟ್ ಸಬ್ಜೆಕ್ಟ್ ಅಲ್ವಾ ಮ್ಯಾಥ್ಸು. ಸೊ ಅದಕ್ಕೆ ಅವನ್ನ ಕರೆದಿದ್ದೀನಿ, ಬಾರೋ ಹೇಳ್ಕೊಡು ಅಂತ. ಬರ್ತೀನಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ ಗೈಸ್ ಎಷ್ಟೊತ್ತು ಬರ್ತಾನೆ. 8:30ಗೆ ಬರ್ತೀನಿ ಅಂತ ಹೇಳಿದ್ದಾನೆ ನನ್ನ ಮಗ. 8:30 ಅಂದರೆ ಬರೋದು 10:30, 10:30, 11 ಹಂಗೆ ಮಾಡ್ತಾನೆ ಗೈಸ್. ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ನಿಮ್ಗೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಈಗಷ್ಟೇ ಫೋನ್ ಮಾಡಿದೆ ಗೈಸ್ ಅವನಿಗೆ. ಎಲ್ಲೋ ಇದೆಯಾ ಅಂದರೆ ರೈಲ್ವೆ ಸ್ಟೇಷನ್ ಹತ್ರ ಬಂದು ಕುತ್ಕೊಂಡಿದ್ದೀನಪ್ಪ, ನಿನಗೋಸ್ಕರ ಇನ್ನೂ ಟ್ರೈನಿಗೆ ಕಾಯ್ತಾ ಇದ್ದೀನಿ, ಟ್ರೈನ್ ಬಂದಿಲ್ಲ ಅಂತ ಹೇಳ್ತಾನೆ ಗೈಸ್. ಹೆಂಗೋ ಬರ್ತಾಯಿದ್ದಾನೆ ಗೈಸ್ ಹುಡುಗ. ನನ್ನ ಮಗ ಎದ್ದೊಳ್ಳೋದೇ ಇಲ್ಲ ಗೈಸ್. ಅವನು ರಜಾ ಏನಾದರೂ ಇದ್ದರೆ 10, 11 ಗಂಟೆ, 12 ಗಂಟೆ, ಒಂದೊಂದು ದಿವಸ 2 ಗಂಟೆ ಆದರೂ ಆಗಲಿ ಮಲ್ಕೊಂಡಿರ್ತಾನಂತೆ. ಸೊ ಗೈಸ್ ಏನಿಲ್ಲ, ನಿಮಗೆಲ್ಲ ಭುವನ್ ನೇಷನಲ್ಲಿ ವ್ಲಾಗ್ಸ್ ಬರ್ತಾ ಇರೋದು, ಅಂದರೆ ನಮ್ಮ ಚಾನಲಲ್ಲಿ ವ್ಲಾಗ್ಸ್ ಬರ್ತಾ ಇರೋದು ಹೇಗೆ ಅನಿಸ್ತಾ ಇದೆ, ಹೆಂಗಿದೆ, ಮತ್ತು ಏನೇನು ಇಂಪ್ರೂವ್ ಮಾಡ್ಕೊಬೇಕು ಎಲ್ಲ ಹೇಳಿ ಗೈಸ್. ಸೊ ಆದಷ್ಟು ಟ್ರೈ ಮಾಡ್ತಾಯಿದ್ದೀವಿ, ಫುಲ್ ಎಫರ್ಟ್ಸ್ ಆಗ್ತಾಯಿದ್ದೀವಿ. ನಮ್ಮ ತಂಡ ಪೂರ್ತಿ, ನಮ್ಮ ಟೀಮ್ ಏನೇನಿದೆ, ನಮ್ಮ ಎಡಿಟರಿಂದ ಹಿಡಿದು ಅಥವಾ ಸ್ಕ್ರಿಪ್ಟ್ ಬರೆಯೋರು ಇರ್ಬೋದು, ಅಥವಾ ಇದಕ್ಕೆಲ್ಲ ಸ್ಕ್ರಿಪ್ಟ್ ಬರೆಯಲ್ಲ ಗೈಸ್, ಬೇರೆ ಕಂಟೆಂಟ್ ಏನಾದರೂ ಮಾಡ್ತಾಯಿದ್ರೆ ಸ್ಕ್ರಿಪ್ಟ್ ಬರಿಬೇಕಾಗ್ತದೆ. ಸೊ ನಮ್ಮ ಎಡಿಟ್ರು, ನಾನು ಎಲ್ಲ 100% ಎಫರ್ಟ್ಸ್ ಕೊಡ್ತಾಯಿದ್ದೀವಿ ಗೈಸ್. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಗೈಸ್. ಸುಸ್ತಾಗೋಗಿದೆ ಗಾಯ್ಸ್, ಏನು ಮಾಡೋದು ಗಾಯ್ಸ್, ಎಂತ ಮಾಡೋದು ಹೇಳಿ ಗಾಯ್ಸ್. ಫುಲ್ಲು ಈ ಬೆಳಗ್ಗೆನೇ ಆಡ್ಬಿಟ್ರೆ ಗೈಸ್ ಬ್ಯಾಡ್ಮಿಂಟನ್ನು ಒಂಥರ ಚೆನ್ನಾಗಿರ್ತದೆ. ಬಟ್ ಏನು ಗೊತ್ತಾ, ಆಡ್ಬಿಟ್ಟು ಬಂದು ತಿನ್ಬಿಟ್ಟು ಏನಾದರೂ ಸ್ವಲ್ಪ ಹೊತ್ತು ಸೋಫಾ ಮೇಲೆ ಹಂಗೆ ಕೂತ್ಕೊಂಡ್ರೆ ಗೈಸ್ ಈ ಲೋಕದಲ್ಲಿ ಇರಲ್ಲ ಗೈಸ್. ಎಲ್ಲೋ ನಿದ್ದೆ ಬರ್ತಾ ಇರ್ತದೆ. ಕಾಲೇಜ್ ಇರ್ತದೆ, ಕಾಲೇಜೆಲ್ಲ 8:30ಗೆಲ್ಲ ಸ್ಟಾರ್ಟ್ ಆಗ್ತೈತೆ. ಬಟ್ ನಾನು ಇಲ್ಲಿ ಬ್ಯಾಡ್ಮಿಂಟನಿಂದ ಬರೋದೇ 7:30ಗೆ ಬಂದು 8:00 ಫ್ರೆಶ್ ಅಪ್ ಆಗಿ, 8 ಗಂಟೆಗೆಲ್ಲ ಫ್ರೆಶ್ ಅಪ್ ಆಗಿ ನಾಷ್ಟ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ನಾನು ಇಲ್ಲಿಂದ ಹೊರಟೆ ಅಂದರೆ ಕಾಲೇಜ್ಗೆ ಹೋಗಿ 8:30, 8:45 ಹಂಗೆ ಹೋಗ್ತೀನಿ ಗೈಸ್. ನಾನು ಡೈಲಿ ಬೈಸ್ಕೊತೀನಿ ಟೀಚರ್ಸ್ ಹತ್ರ, ಏನು ಲೇಟಾಗಿ ಬರ್ತೀಯಾ ಅದು ಇದು ಅಂತ. ಅವ್ರಿಗೆ ಏನು ಗೊತ್ತು ಗೈಸ್ ನಮ್ಮ ಸ್ಕೆಡ್ಯೂಲು. ವಿ ಆರ್ ಬ್ಯುಸಿ ಪರ್ಸನ್. ಭುವನ್ ನೇಷನ್ ಅಂದರೆ ಏನು ತಮಾಷೆನೇ ಗೈಸ್, ಕರೆಕ್ಟ್ ಅಲ್ವಾ? ಕರೆಕ್ಟ್ ತಾನೇ ಗೈಸ್? ಆ ಥರ ನಮ್ಮ ಸ್ಕೆಡ್ಯೂಲ್ ಇರ್ತದೆ ಗೈಸ್. ಸೊ ಇವತ್ತೇನಿಲ್ಲ ಗೈಸ್, ಇವತ್ತು ಪೂರ್ತಿ ಮ್ಯಾಕ್ಸ್ ಬಿಕಾಸ್ 9th is our exam. ಸೊ ವಿ ಹ್ಯಾವ್ ಟು ಪ್ರಿಪೇರ್ ಆಗಿ ಏನೋ ಬರೆದ್ಬಿಡೋಣ ಗೈಸ್. ಇಲ್ಲ ಅಂತಂದರೆ ಅದೊಂದು ತಲೆನೋವು ಗೈಸ್. ನಿಮ್ಮಲ್ಲಿ ಸೇಮ್ ನನ್ನಂಗೆ ಯಾರ್ಯಾರು ಇದ್ದೀರಾ ಸ್ವಲ್ಪ ಕಮೆಂಟ್ ಹಾಕಿ ಗೈಸ್. ಏನಂತಂದರೆ ಎಕ್ಸಾಮ್ ಇದೆ ಅಂತ ನನಗೆ 1 ತಿಂಗಳಿಂದನೇ ಗೊತ್ತು ಗೈಸ್. ಬಟ್ ಏನು ಮಾಡ್ತೀವಿ ಅಂತಂದರೆ, ಇನ್ನೂ 1 ತಿಂಗಳಿದೆಯಲ್ಲ, 1 ತಿಂಗಳಾದಮೇಲೆ ಇನ್ನೂ 3 ವಾರ ಇದೆಯಲ್ಲ, ಮತ್ತು ಇನ್ನೂ 1 ವಾರ ಇದೆಯಲ್ಲ, ಆ ಥರ ಮುಂದೆ ಹಾಕ್ಕೊಂಡು ಲಾಸ್ಟ್ 2 ದಿನ ಬಂದಾಗ ಒದ್ಲಾಡ್ಬಿಡ್ತೀವಿ ಗೈಸ್. ಒದ್ಲಾಡೋದು ಅಂದರೆ ಅದೇ ಗೈಸ್. ಟೀಚರ್ಸ್ ವರ್ಷ ಪೂರ್ತಿ ಮಾಡ್ತಾರೆ ಗೈಸ್, ಆದರೆ ನಾವು ಒಂದೇ ರಾತ್ರಿಯಲ್ಲಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಯಾರ್ಯಾರು ನೋಡ್ತಾ ಇದ್ದೀರಾ, ಬರೀ ಒಂದೇ ರಾತ್ರಿಯಲ್ಲಿ ಮುಗಿಸ್ತೀವಲ್ಲ ಗೈಸ್, ಅದು ನಿಜವಾದ ಟ್ಯಾಲೆಂಟ್ ಅಂತ ಹೇಳ್ತಾ, ಹಂಗಂತ ಹೇಳಿ ಟೀಚರ್ಸ್ ಏನು ಕಡಿಮೆ ಇಲ್ಲ ಗೈಸ್. ಅವರು ಕೂಡ ಅವ್ರಿಗಿರೋ ಟ್ಯಾಲೆಂಟ್ಗೆ ನಾವೇನೇನೂ ಅಲ್ಲ ಅವ್ರ ಮುಂದೆ. ಬಟ್ ಅವರು
ಅವರ ಸ್ಕೆಡ್ಯೂಲ್ ಪ್ರಕಾರ ಹೋಗ್ತಾರೆ. ಬಟ್ ನಾವು ನಮ್ಮ ಸ್ಕೆಡ್ಯೂಲೆಲ್ಲ ನಾವು ಆ ಸ್ಕೆಡ್ಯೂಲೆಲ್ಲ ಫಾಲೋ ಮಾಡ್ಕೊಂಡು ಕುತ್ಕೊಳ್ಳೋಕೆ ಹೋದರೆ ಬುಕ್ ಮುಂದೆ ಕುತ್ಕೊಂಡ್ರೆ ನಿದ್ದೆ ಬರ್ತದೆ ಗೈಸ್. ಎಲ್ಲಿಂದ ಓದೋಣ ಹೇಳಿ? ಏನೋ ಕಷ್ಟಪಟ್ಟು ಒಂದು ರಾತ್ರಿ ಓದ್ಬಿಡ್ತೀವಿ, ಬರೆದ್ಬಿಡ್ತೀವಿ, ನೆಕ್ಸ್ಟ್ ದಿನ ಬಂದು ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದ್ರೆ ಮರ್ತೋಗ್ಬಿಡ್ತೀವಿ. ಗಾಯ್ಸ್ ಬಂದ್ಬಿಟ್ಟಿದ್ದಾನೆ ಗಾಯ್ಸ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಟ್ರೈನಿಂದ ಇಳಿದು ಅಣ್ಣ ಅವನೇ ನಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಗೈಸ್. ಕರ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೆ, ಫೋನ್ ಮಾಡ್ತಾನೆ ಅಂದರೆ ಡೈರೆಕ್ಟಾಗಿ ಬಂದ್ಬಿಟ್ಟು ಕುತ್ಕೊಂಡಿದ್ದಾನೆ ಗೈಸ್. ಸರ್ಪ್ರೈಸ್ ಕೊಡ್ಬೇಕಲ್ಲ ನೋಡಿದ್ರೆ ಗೈಸ್, ಅಯ್ಯೋಯ್ಯೋ ರಜಾ ಬೇಕಂತಂದರೆ ಸುಮ್ಮನೆ ಟೀಚರ್ಸ್ನೆಲ್ಲ ಕೇಳೋಕೆ ಹೋಗ್ಬಿಡಿ ಗೈಸ್. ಸುಮ್ಮನೆ ನೀವೇ ಒಂದಷ್ಟು ಫಸ್ಟ್ ಇಯರಲ್ಲಿ ಬ್ಯಾಕ್ ಇಟ್ಕೊಂಡ್ರೆ ಸಾಕು ಗೈಸ್. ಅದನ್ನ ಕ್ಲಿಯರ್ ಮಾಡ್ಕೊಂಡಿದ್ದು ಅಂದರೆ ಆರಾಮಾಗಿ ಮನೇಲೇ ಕೂರಿಸ್ತಾರೆ, ಮನೇಲಿ ಇರ್ಬೋದು ಗೈಸ್. ಮ್ಯಾಕ್ಸ್ ಒಂದು ಇಟ್ಕೊಂಡು ಅದೇ ಅಷ್ಟೇ ಗೈಸ್. ಇಂಜಿನಿಯರಿಂಗ್ ಮುಗ್ದೋಯ್ತು. ಟೈಮ್ ನೋಡಿ ಗಾಯ್ಸ್, ಟೈಮ್ ಬಂದು 9:45 ಗಾಯ್ಸ್. ಇನ್ನು ಇವಾಗ ನಾಷ್ಟ ಮಾಡಿ ಮತ್ತು ಮ್ಯಾಕ್ಸ್ ಶುರು ಮಾಡಬೇಕು ಗಾಯ್ಸ್. ಮ್ಯಾಕ್ಸು ಇವತ್ತು ಪೂರ್ತಿ ಪ್ರಿಪೇರ್ ಆಗಿ ಯುದ್ಧಕ್ಕೆ ಹೋಗೋಣ ಗೈಸ್. ನೋಡಿ ಇವ್ನು ನನ್ನ ವ್ಲಾಗೆ ನೋಡ್ತಾ ಇದ್ದಾರೆ ನೋಡಿ, ಎಲ್ಲೋದ್ರೂ ನಮ್ಮ ವ್ಲಾಗೆ ನೋಡ್ತಾರೆ ಗೈಸ್. ಎಂತ ಮಾಡೋದು ಹೇಳಿ? ಹೌದು ಗೈಸ್, ತಮಾಷೆನಾ ಗೈಸ್? ಭುವನೇಶನ್ ಅಂತಂದರೆ ತಮಾಷೆನಾ ಹೇಳಿ? ತಮಾಷೆನಾ? ನೋಡಿ ಗೈಸ್, ಟಾಪರ್ ಇಲ್ಲೇ ಇದ್ದಾನೆ, ನಮ್ಮ ಕ್ಲಾಸ್ ಟಾಪರ್. ನಮ್ಮ ಜೊತೆನೇ ಇದ್ಕೊಂಡು ನಮಗೆ ಇಟ್ಟ ಗೈಸ್. ಎಂತ ಮಾಡೋಣ, ಏನು ಮಾಡೋಣ ಹೇಳಿ? ಹೆಂಗೆ ನಂಬೋದು ಗಾಯ್ಸ್ ಈ ಜನನ್ನ? ಇವನು ಟೀಚರ್ಸ್ ಹತ್ರ ಎಲ್ಲ ಒಳ್ಳೆ ಹುಡುಗ ಅನ್ಸ್ಕೊಂಡಿದ್ದಾನೆ ಗೈಸ್. ನಾವು ಮಾತ್ರ ಕೆಟ್ಟೋರು ಅಂತ ಅನ್ಸ್ಕೊಂಡಿದ್ದೀವಿ ಗೈಸ್. ಎಂತ ಮಾಡೋಣ ಹೇಳಿ? ನೋಡಿ ಗೈಸ್, ಅವನೇ ಜಾಸ್ತಿ ಫೇಮಸ್. ಫೇಮಸ್ ನಾನೇ ಗೈಸ್. ಟೀಚರ್ಗೂ ನನ್ನ ಹೆಸರು ಗೊತ್ತು, ಅವನ ಹೆಸರು ಗೊತ್ತು, ಅವನ್ನ ಕೇಳಿ ಅದೇ ಗೈಸ್, ಅವನೇ ಎಲ್ಲರಿಗಿಂತ ಒಳ್ಳೆಯವನು ಗೈಸ್. ನನ್ನ ಹೆಸರು ಗೊತ್ತು ಗೈಸ್, ನೋಟೆಡ್ ಆಗಿಬಿಟ್ಟಿದ್ದೀನಿ. ಹೆಂಗೆ ಹೇಳಿ? ಕ್ಲಾಸಿಗೆ ಬರಲ್ಲ, ಮಾತು ಕೇಳಲ್ಲ, ಅವ್ರೇನೋ ಹೇಳಿದ್ರೆ ನಾನೇನೋ ಮಾಡ್ತೀನಿ, ಆ ಥರ ಫೇಮಸ್ ನೋಟೆಡ್ ಆಗಿಬಿಟ್ಟಿದ್ದೀನಿ ಗೈಸ್. ಏನು ಮಾಡೋದು ಹೇಳಿ ಗೈಸ್? ಈಗ ಬಂದಿದ್ದಾನಲ್ಲ ಟೀಚರ್ಸ್ಗೆ ಅವ್ನು ಕಂಡ್ರೆ ಎಷ್ಟು ಲವ್ ಅಂತಂದರೆ, ಅವ್ನು ಹೋಗಿಲ್ಲ ಅಂದರೆ ಫೋನ್ ಮಾಡ್ತಾರೆ ಗೈಸ್. ನಾವು ಹೋಗ್ಬಾರ್ದು ಅಂತ ಕಾದಿರ್ತಾರೆ ಗೈಸ್. ಏನು ಮಾಡೋಣ ಹೇಳಿ? ನಿಮಗೂ ಫೋನ್ ಮಾಡ್ತಾರೆ. ಅದೇ ಮಾಡ್ತಾರೆ ಗೈಸ್, ನಮ್ಮ ಅಪ್ಪಗೆ ಫೋನ್ ಮಾಡ್ತಾರೆ. ನಮ್ಮ ಅಪ್ಪಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಮಗ ಕಾಲೇಜಿಗೆ ಬಂದಿಲ್ಲ, ಇದು ಬಂದಿಲ್ಲ, ಅದು ಬಂದಿಲ್ಲ, ನಿಮ್ಗೋಸ್ಕರ ವಿಡಿಯೋ ಮಾಡಿ 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 ಫುಲ್ಲು ನಮ್ಮ ಅಣ್ಣ ಕಾಲೇಜ್ಗೆ ಬರ್ತಾರೆ. ಹೌದು ಗೈಸ್, ಹಂಗಂತ ಏನಿಲ್ಲ ಗೈಸ್. ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟಿರ. ಕಾಲೇಜ್ಗೆ ಹೋಗ್ತೀನಿ ಗೈಸ್. ಕಾಲೇಜ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಮೀ. ಇಟ್ಸ್ ವೆರಿ ಸೀರಿಯಸ್ ಗೈಸ್. ನಮ್ಮ ಕಾಲೇಜಲ್ಲಿ ಓದೋರಂತೂ ಟಾಪಲ್ಲೂ ಬರ್ತಾರೆ ಗೈಸ್. ಎಲ್ಲ ಹತ್ರ ಟಾಪಲ್ಲೇ ಬರ್ತಾರೆ. ಟೀಚರ್ಸ್ಗೆ ಗೊತ್ತಿಲ್ಲ ಗೈಸ್ ಸಿಲೆಬಸ್, ನಾವು ಎಕ್ಸಾಮ್ ಬರಿಬೇಕು ಅಂತಾರೆ. ಏನು ಮಾಡೋಣ? ಒಬ್ಬ ಗೈಸ್ ಮೊನ್ನೆ ಎಕ್ಸಾಮ್ ಬರಿತಾ ಇದ್ವಿ, ಕ್ವಶನ್ ಪೇಪರು ನೋಡ್ಬಿಟ್ಟಿದ್ದಾಳೆ ಗೈಸ್. ಆಯಮ್ಮನೆ ಬಂದು ಸೆಂಟ್ರಲ್ ಚೆಕ್ ಮಾಡಿದ್ಲು ಕ್ವಶನ್ ಪೇಪರಲ್ಲಿ ಬಂದಿರೋ ಕ್ವಶನ್ಸ್ ಆಯಮ್ಗೆ ಅರ್ಥ ಆಗಿಲ್ಲ ಗೈಸ್. ಅಲ್ಲಿ ಕುತ್ಕೊಂಡಿದ್ಲು ಗೈಸ್. ಏನು ಮಾಡೋಣ ಹೇಳಿ? ಅಂತ ಆ ಮೇಡಮ್ನ ಅಂಥ ಟೀಚರ್ನ ವರ್ಷ ಪೂರ್ತಿ ಬಿಟ್ಬಿಟ್ಟು ಎಕ್ಸಾಮಲ್ಲಿ ಪಾಸ್ ಆಗಿ ಅಂದರೆ ಎಲ್ಲಿಂದ ಪಾಸ್ ಆಗೋಣ ಗೈಸ್? ಆಯಮ್ಮನೆ ಬೈಕ್ ಹತ್ಕೊಂಡು ಕುತ್ಕೊಂಡಿದ್ರು ಪಾಪ. ಎಲ್ಲಿ ಕೆಲಸದಿಂದ ತೆಗ್ದಾಕ್ತಾರೋ ಅಂತ ಗೈಸ್. ಆಯಮ್ಮನೆ ಕೇಳಿದ್ರು ಗೈಸ್ ನೀವೇನು ಬರೆದ್ರಿ ಎಕ್ಸಾಮು ಅಂತ. ನಾವು ಏನು ಮಾಡೋದು? ಪೆನ್ನಲ್ಲಿ. ಅಷ್ಟೇ ಗೈಸ್, ಅಷ್ಟೇ ಸಿಂಪಲ್ ಆನ್ಸರ್ ಗೈಸ್. ಎಲ್ಲದಕ್ಕೂ ಒಂದೇ ಉತ್ತರ ಪೆನ್ನಲ್ಲಿ ಬರುತ್ತೆ ಅಷ್ಟು. ಅದರಲ್ಲೇ ಬರೀಬೇಕಾಗೋದು ಗೈಸ್. ಹೆಂಗೆ ಬರೀಬೇಕು ನಾವು? ಬನ್ನಿ ಗೈಸ್, ಮ್ಯಾಕ್ಸ್ ಪ್ರಿಪೇರ್ ಆಗೋಣ ಇವತ್ತು. ಲೆಟ್ಸ್ ಗೋ. ನೋಡಿ ಗೈಸ್, ಇವತ್ತು ನಾವು ಉದ್ಧಾರ ಆದಂಗೆ ಮ್ಯಾಕ್ಸ್ ಕಲ್ತಂಗೆ ಗೈಸ್ ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ಅಷ್ಟು ಮಾಡೋದು ನಾವು ಚಾಟ್ ಜಿಪಿಟಿ Gemini. ಆಗ್ತಾವ ಅನ್ಸ. ಎಕ್ಸಾಮ್ ನಾನು ಬರಿತಿದ್ದೀನಿ, ಅವನು ಬರಿತಿದ್ದಾನೆ ಗೊತ್ತಾಗ್ತಿಲ್ಲ ಗೈಸ್. ಎಷ್ಟು ಟೆನ್ಷನ್ ತೊಗೊಂಡು ನೋಡಿ ಗೈಸ್. ಅದಕ್ಕೆ ಗೈಸ್ ಡೈಲಿ ಬ್ಯಾಡ್ಮಿಂಟನ್ ಥರ ಪ್ರಾಕ್ಟೀಸ್ ಇರಬೇಕು ಓದೋದು ಅನ್ನೋದು. ಯಾವತ್ತೋ ಒಂದು ಸಿಕ್ಕಿದ್ರೆ ಈಗ ಆಗ್ತೈತಿ. ಒಂದೇ ಕ್ವಶನ್ ಗೈಸ್ ಮುಗಿಸಿದ್ದು ನಾವು ಇಷ್ಟೊತ್ತು. ಎಂತ ಮಾಡೋದು ಸುಮ್ಮನೆ ಹಿಂಗೆ ಅನ್ಕೊಂಡಿರೋದು. ಮಾಡೋಣ. ಯಾಕೋ ಏನಾಯಿತು ಹೇಳ್ತೀನಿ ಮಾಡಿ ಫಸ್ಟ್ ಗೈಸ್? ಫಸ್ಟಿಂದ ಎಲ್ಲ ತಪ್ಪ ಇದು ಮಾಡಿದ್ರು ಸೆಕೆಂಡ್ ಲೈನಲ್ಲಿ ತಪ್ಪಾಕು ಗಾಯ್ಸ್. ತಪ್ಪು ಮಾಡಿದ ಗಾಯ್ಸ್. ಎಂತ ಮಾಡೋದು ಗಾಯ್ಸ್? ಮ್ಯಾಕ್ಸ್ ಎಕ್ಸಾಮ್ ಗಾಯ್ಸ್ 1 ಗಂಟೆ 11 ಗಂಟೆ ಕುತ್ಕೊಂಡವ್ರು ಗೈಸ್. ನಾವು ಬರೀ ಒಂದು ಕ್ವಶನ್ ಮುಗಿಸಿದ್ದೀವಿ. ಅದಕ್ಕೆ ಗೈಸ್ ನನ್ನ ಮ್ಯಾಕ್ಸಲ್ಲಿ ಪಂಟ್ರು ಅನ್ನೋದು. ಎಂತ ಮಾಡೋದು? ತಿಂತಾಯಿದ್ದೀವಿ. ತಿನ್ಬಿಟ್ಟು 4 ಗಂಟೆಗೆ ಮತ್ತೆ ಬ್ಯಾಡ್ಮಿಂಟನ್ ಓಡ್ಬೇಕು ಗೈಸ್. ಅಷ್ಟೊತ್ತಿಗೆ ಇನ್ನೊಂದು 3 ಕ್ವಶನ್ 4 ಕ್ವಶನ್ ಕಲ್ತ್ಬಿಟ್ಟು ನಾಲ್ಕು ಕ್ವಶನ್ ಅದ ನೋಡಿ ಗೈಸ್. ರೆಡಿ? ಬಾಯ್ ಗೈಸ್.
ಟೈಮ್ ವೇಸ್ಟ್ ಮಾಡೋದು ಬೇಡ ಗೈಸ್. ಬಾಯ್ ಬಾಯ್. ಭುವನೇಶನ್ ಭುವನೇಶನ್ ಹೆಜ್ಜೆ ಹಾಕಿದರೆ ವೈಬ್ರೇಷನ್ ಕನಸು ಕಂಡರೆ ಕ್ರಿಯೇಷನ್ ಇದೆ ನಮ್ಮ ಭುವನೇಶನ್ ಭುವನೇಶನ್ ಭುವನೇಶನ್